ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ವಕ್ಫ್ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಸ್ಪೆಷಲಿ ವಿಶೇಷವಾಗಿ ಝೀನತುಲ್ ಮಸ್ಜಿದಿ ಚಾಮರಾಜ ಡಬಲ್ ರೋಡ್ ಅಲ್ಲಿ ಇರೋ ಆ ಮಸೀದಿ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ ಕೆಲವೊಂದು ಮಾಹಿತಿಯನ್ನ ಆ ಜ್ಯೂರಿಡಿಕ್ಷನ್ ಅಲ್ಲಿ ಇರೋರಿಗೆ ಮತ್ತು ಅಕ್ಕಪಕ್ಕ ಇರೋರಿಗೆ ಮಾಹಿತಿ ತಲುಪಲಿ ಅಂತ ಸಂದೇಶ ಕೊಡ್ತಾ ಇದ್ದೀನಿ. ಹೀಗೆ ಇದೇ ತರ ಈ ಮಸೀದಿ 2013ರಲ್ಲಿ ಯಾರು ಇದಾಗಿದ್ರ ಹಾಫ್ ಕರ್ಬಲ್ಲ ಡಿಲೀಟ್ कर लिया अध्यक्ष विनोद है एडमिनिस्ट्रेटर ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ವಿಶೇಷವಾಗಿ ಚಾಮರಾಜ ಜೋಡಿ ರಸ್ತೆಯಲ್ಲಿರುವ ಝೀನತುಲ್ ಮಸೀದಿ ಆ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಯನ್ನು ಮಸೀದಿಗೆ ಸಂಬಂಧಪಟ್ಟ ಜ್ಯೂರಿಡಿಕ್ಷನ್ ನಲ್ಲಿ ಇರೋರಿಗೆ ಹಾಗೂ ಮಸೀದಿಯಲ್ಲಿ ಅಕ್ಕಪಕ್ಕ ಇರುವ ಅಂಗಡಿಯವರಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಈ ಮಸೀದಿ 2013 ಗಂಟನೂ ಅಡ್ಮಿನಿಸ್ಟ್ರೇಟರ್ ನಡೆಸ್ಕೊಂಡು ಈ ಮಸೀದಿನ ಹೋಗ್ತಾ ಇದ್ರು. 2013ರಲ್ಲಿ ಯಾವಾಗ ಜ್ಯೂರಿಡಿಕ್ಷನ್ ಫಿಕ್ಸ್ ಆಗಿ ಈ ಜ್ಯೂರಿಡಿಕ್ಷನ್ ನಲ್ಲಿ ಇರೋರ್ನ ತಗೊಂಡು ಕಮಿಟಿನ ರಚನೆ ಮಾಡಿ ಅಂತ ಆದೇಶ ಆಯ್ತು, ಆವಾಗ ಈ ಅಡ್ಮಿನಿಸ್ಟ್ರೇಟರ್ ಆದ ಖೈಸರ್ ಪಾಷಾರವರು ಇವ್ರಿಗೆ ಬಂದು ನಮ್ಮ ಮೊಹಲ್ಲಾ ಏರಿಯಾ ನಿವಾಸಿಗಳಿಗೆ ತಿಳಿಸಿದ್ರು. ಆವಾಗ ಜ್ಯೂರಿಡಿಕ್ಷನ್ ಯಾವ ಫಿಕ್ಸ್ ಆಗಿದೆ ಆ ಜ್ಯೂರಿಡಿಕ್ಷನ್ ಮುಖಾಂತರ ಆ ಜ್ಯೂರಿಡಿಕ್ಷನ್ ನಲ್ಲಿ ಬರೋ ಮನೆಯಲ್ಲಿ ಒಬ್ಬೊಬ್ಬ ಸದಸ್ಯನನ್ನ ಆಯ್ಕೆ ಮಾಡಿ ಇವರು ಕಮಿಟಿನ ರಚನೆ ಮಾಡಿ ಕೊಟ್ಟು ಹೋದ್ರು. ಅವ್ರು ಕೊಟ್ಟು ಹೋದ ನಂತರ ನಮಗೆ ಮಸೀದಿ ನಡ್ಸ್ಕೊಂಡು ಹೋಗಿ 2-3 ತಿಂಗಳಾಗಿತ್ತು. ಆವಾಗಲೇ ಕಾರ್ಪೊರೇಷನ್ ಇಂದ 2 ವ್ಯಾನ್ಗಳು ಬಂದ್ಬಿಟ್ಟು 2 ಗೇಟ್ ಅಲ್ಲಿ ನಿಂತ್ಕೊಂಡು ಇಲ್ಲಿ ಕಾರ್ಪೊರೇಷನ್ ಕಂದಾಯ ತುಂಬಾ ಬ್ಯಾಲೆನ್ಸ್ ಇದೆ, ಮಸೀದಿನ ನಡೆಸೋದಕ್ಕೆ ನಾವೇನು ತೊಂದರೆ ಕೊಡಲ್ಲ, ಅಂಗಡಿಗಳನ್ನ ನಾವು ಬೀಗ ಹಾಕ್ತೀವಿ ಅಂತ ಅಂದ್ರು. ಆವಾಗಲೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಇತ್ತೀಚೆಗೆ ನಮ್ ಕಮಿಟಿ ರಚನೆ ಆಗಿರೋದು, ಇಲ್ಲಿ ಸಮಸ್ಯೆಗಳೇ ನಮ್ಗೆ ಏನು ಅನ್ನೋದು ಗೊತ್ತಿಲ್ಲ, ಅದರಿಂದ ಕಾಲಾವಕಾಶ ಕೊಡಿ ಅಂತ ನಾವು ಅವ್ರ ಹತ್ರ ಕೇಳ್ಕೊಂಡಿದ್ದಕ್ಕೆ ಅವ್ರು ಕಾಲಾವಕಾಶ ಕೊಟ್ರು. ಆಮೇಲೆ ಮಸೀದಿನಲ್ಲಿ ವಾಸ್ತವ ನೋಡಕ್ ಹೋದ್ರೆ ಒಂದೊಂದು ಅಂಗಡಿ ಮಳಿಗೆನು ಬಾರ್ಗೆ ಕೆಲವರು 40 ತಿಂಗಳದು, ಕೆಲವರು 45 ತಿಂಗಳದು, ಕೆಲವರು 20 ತಿಂಗಳದು, ಈ ತರ ಅರಿಯರ್ಸ್ ನ ಬ್ಯಾಲೆನ್ಸ್ ಇಟ್ಕೊಂಡಿದ್ರು. ಅದು ಒಂದ್ ಅಂಗಡಿ ಮಿನಿಮಮ್ 500 ರೂಪಾಯಿ ಬಾಡಿಗೆ, ಅದು 48 ತಿಂಗಳು ಬ್ಯಾಲೆನ್ಸ್ ಇತ್ತು. ಈ ತರ ಪರಿಸ್ಥಿತಿ ಇದ್ದಿದ್ದನ್ನ ನಾವೆಲ್ಲ ಅವಲೋಕನ ಮಾಡಿ ಆಮೇಲೆ ಅವ್ರಿಗೆಲ್ಲ ತಿಳಿ ಹೇಳಿ ಅದನ್ನ ಕಂದಾಯ ಫುಲ್ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟಿ ಕಂದಾಯನ ನಿಲ್ ಮಾಡಿದ್ವಿ. ಆ ಕಂದಾಯನ ನಿಲ್ ಮಾಡಿದ್ಮೇಲೆ ಎಲ್ರಿಗೂ ಕರೆದಿ ಸಭೆ ಸೇರಿಸಿ, ನಿಮ್ಮ ಅಂಗಡಿಯಿಂದ ಬಾಡಿಗೆ ಕಟ್ತಾ ಇರೋ ತುಂಬಾ ಕಡಿಮೆ, ನೀವು ತುಂಬಾ ಕಡಿಮೆ ಬಾಡಿಗೆ ಕಟ್ಟಿರೋದ್ರಿಂದ ಕಂದಾಯನೇ ಜಾಸ್ತಿ ಆಗಿರೋದ್ರಿಂದ ಈಗ ಮಸೀದಿ ಸಾಲದಲ್ಲಿ ಸಿಲುಕೊಂಡಿತ್ತು. ಇದ್ರ ಮೇಲೆ ಯಾರು ಗಮನ ಕೊಡಕ್ ಹೋಗ್ತಿಲ್ಲ, ಹಂಗಾಗಿರೋದು. ನಾವು ಬಂದ್ಮೇಲೆ ನಮ್ ಗಮನಕ್ಕೆ ಕಾರ್ಪೊರೇಷನ್ ಅವ್ರು ಬಂದ್ಮೇಲೆ ತಂದಿತ್ತು, ಇಲ್ಲಾಂದ್ರೆ ನಮ್ಗೂ ಗೊತ್ತಾಗ್ತಾ ಇರ್ಲಿಲ್ಲ ಅಂತ ಹೇಳಿ ಹೇಳಿ ಎಲ್ರಿಗೂ ಬಾಡಿಗೆನ ಜಾಸ್ತಿ ಮಾಡಿದ್ವಿ. 500 ರೂಪಾಯಿ ಇದ್ದವ್ರಿಗೆ ಅವ್ರ ಅಂಗಡಿಗೆ ಎಷ್ಟು ಕಂದಾಯ ಬರ್ತದೋ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ವರ್ಷಕ್ಕೆ ಎಷ್ಟಾಯ್ತದೋ ಅದ್ರ ಮೇಲೆ ತುಂಬಾ ಜಾಸ್ತಿನೂ ಬರ್ಡನ್ ಹಾಕ್ದಂತೆ ಅಂಗಡಿಯವ್ರಿಗೆ ಮ್ಯಾಕ್ಸಿಮಮ್ 2,500-3,000 ರೂಪಾಯಿ ಒಳಗೇನೆ ಎಲ್ಲ ಅಂಗಡಿಗಳಿಗೂ ಬಾಡಿಗೆ ಅಂತ ಫಿಕ್ಸ್ ಮಾಡಿದ್ವಿ. ಅದಾದ್ಮೇಲೆ ಪ್ರತಿ 3 ವರ್ಷಕ್ಕೊಂದ್ಸಲ ಕಾರ್ಪೊರೇಷನ್ ಟ್ಯಾಕ್ಸ್ ರೈಸ್ ಆಗುತ್ತೆ. ಆ ಕಾರ್ಪೊರೇಷನ್ ಟ್ಯಾಕ್ಸ್ ಏನ್ ರೈಸ್ ಆಗುತ್ತೋ ಅದ್ರ ಮುಖಾಂತರ ಬಾಡಿಗೆ ಏರಿಸ್ಕೋತೀವಿ ಅಂತ ಹೇಳ್ಕೊಂಡು ನಾವು ನಡ್ಸ್ಕೊಂಡು ಹೋದ್ವಿ. ಇದನ್ನೆಲ್ಲ ಪ್ರಸ್ತುತ ಪ್ರೆಸಿಡೆಂಟ್ ಆಗಿರೋರು ಆವಾಗ್ಲೂ ಅವರೇ ಪ್ರೆಸಿಡೆಂಟ್ ಆಗಿದ್ದಿತ್ತು 2013ರಲ್ಲಿ, ಈಗಲೂ ಅವರೇ ಮುಂದುವರ್ಸ್ಕೊಂಡು ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರ ಗಮನದಲ್ಲೂ ಇದೆಲ್ಲ ವಿಷಯಗಳು ಇದೆ, ಅವ್ರ ಗಮನದಲ್ಲಿ ಇಲ್ಲ ಅಂತ ಏನೂ ಇಲ್ಲ. ಅವ್ರೇನ್ ಮಾಡಿದ್ರು, ಈ ಧ್ವನಿನ ನಾವು ಎತ್ತುತ್ತಾ ಇದೀವಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ಬೇರೆ ರೂಪ ಕೊಟ್ಟಿ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮನ್ನ ಕಮಿಟಿಯಿಂದ ತೆಗೆದ್ಬಿಟ್ರು. ನಮಗ್ ತೆಗೆದ್ಮೇಲೆ ಗೊತ್ತಾಗಿದ್ದು ನಾವೆಲ್ಲ ಕಮಿಟಿ ಆಕ್ಟಿವ್ ಆಗಿ ಇದೆ ಅನ್ಕೊಂಡಿದೀವಿ,
ನಮ್ಗೆ ಅದ್ ಹೆಂಗ್ ತೆಗೆದ್ಬಿಟ್ರು ಅಂತ ಅಂದ್ಬಿಟ್ಟು ನಾವ್ ಇದನ್ನ ನೋಡಕ್ ಹೋಗಿದ್ದು. ಇಲ್ಲಿ ನೋಡಕ್ ಹೋದ್ರೆ ಗೊತ್ತಾಯ್ತೈತೆ ಇವ್ರು ಏನೇನ್ ತರ ನಮ್ಮನ್ನ ಯಾಮಾರಿಸಿದ್ದಾರೆ ವಕ್ಫ್ ಆಫೀಸರ್ ಜೊತೆ ಸೇರ್ಕೊಂಡಿ ಅಂತ. ಆ ಟೈಮ್ ನಲ್ಲಿ ಇದ್ದಿದ್ದ ಅಬ್ದುಲ್ ಖಲೀಲ್ ವಕ್ಫ್ ಆಫೀಸರ್ ಅವ್ರಿಗೆ ನಾವು ಹೋಗಿ ಅಪ್ರೋಚ್ ಆಗಿದ್ವಿ, ಅವ್ರಿಗೆ ವಿಷಯ ತಿಳಿಸಿದ್ವಿ. ಇಲ್ಲ ರೀ, ನಿಮ್ ಕಮಿಟಿ ಟರ್ಮ್ ಮುಗಿಯೋದಕ್ಕೆ ಇನ್ನೂ 3 ತಿಂಗಳು ಐತೆ, ನೀವು ಇಬ್ರು ಏನೋ ತಕರಾರು ಐತೆ, ನೀವು ಮತ್ತೆ ಪ್ರೆಸಿಡೆಂಟ್ ಇಬ್ರು ಬಂದ್ರೆ ನಾವು ಪ್ರಪೋಸಲ್ ತಗೋತೀವಿ, ಇಲ್ಲ ಅಂದ್ರೆ ನೀವು ಬಂದ್ರು ತಗೊಳಲ್ಲ, ಅವ್ರು ಬಂದ್ರು ತಗೊಳಲ್ಲ ಅಂತ ಅಂದ್ರು. ಹಂಗ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಇರೋರು ಹೇಳಿದ್ದಕ್ಕೆ ನಾವು ಅವ್ರಿಗೆ ಬೆಲೆ ಕೊಟ್ಬಿಟ್ಟು ಬಂದ್ವಿ. ಇವ್ರು ಎಂತವ್ರ ಅಂದ್ಬಿಟ್ಟು ನಾವು 11 ತಿಂಗಳು ಅಡಾಟ ಕಮಿಟಿಗೋಸ್ಕರ ಬೆಂಗಳೂರಿಗೆ ಬಂದ್ವಿ. ಆ ಬೆಂಗಳೂರಿಂದ ಇವ್ರಿಗೆ ಬಂತು, ಈಗ ಅಡಾ ಕಮಿಟಿಗೆ ಬಂದಿದ್ಯಲ್ಲ ಇದಕ್ಕೆ ಏನೈತೆ ರಿಪೋರ್ಟ್ ಕೊಡಿ ಅಂತ. ಆವಾಗ ಇವರು ನಮಗ್ ಗೊತ್ತಿಲ್ಲದವರ ಹಾಗೆ ಮೊದಲೇ ಜನರಲ್ ಬಾಡಿ ಆಗಿದೆ ಅಂತ ಅಂದ್ಬಿಟ್ಟು ಮೋಸ ಮಾಡ್ಬಿಟ್ರು. ಮೋಸ ಮಾಡಿ ನಮ್ಮನ್ನ ತೆಗೆದ್ಬಿಟ್ರು. ಇದು ಯಾವ ತರ ನಾವು ಕಮಿಟಿಲಿದ್ದು ಮೋಸ ಮಾಡಿದ್ರು ಅನ್ನೋ ಒಂದನ್ನು ತಿಳಿಯೋದಕ್ಕೋಸ್ಕರ ನಾವು ಅಗ್ಬೋರ್ಡ್ ಮುಗಿತು. ಈಗ 6-7 ವರ್ಷದಿಂದ ಅನುಭವ ಆಗೋಗಿದೆ ಇವ್ರು ಯಾವ್ಯಾವ ತರ ಹೇಳಿ ಏನೇನ್ ತರ ಯಾಮಾರಿಸ್ತಾರೆ ಅಂತ. ಇವ್ರೊಬ್ರೇ ಅಲ್ಲ, ಇದಾದ್ಮೇಲೆ ನೂರ್ ಪಾಷಾ ಅಂತ ಬಂದ್ರು. ಅವರು ಕೂಡ ಈ ಕಮಿಟಿ ಪ್ರಪೋಸಲ್ ನೆಕ್ಸ್ಟ್ ಇನ್ನೊಂದು ಇಯರ್ ಬಂದಾಗ ಅವ್ರಿಗೂ ತಿಳಿಸಿದಕ್ಕೆ ಏನೋ ಸೆಷನ್ ನಡೀತಾ ಐತೆ ಅಂತ ಅಂದ್ಬಿಟ್ಟು ಹಂಗ್ ಕಳಿಸ್ಬಿಟ್ಟು ಅವರು ಪ್ರಪೋಸಲ್ ಪಾಸ್ ಮಾಡಿದ್ರು. ಅವ್ರು ಎಲ್ರಿಗೂ ಮಿಕ್ಕಿ ಈಗ ಇವ್ರು ಕೊಟ್ಟಿದ್ದಿನ ಮಾರನೇ ದಿನ ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಪ್ರಸ್ತುತ ಮುಷ್ತಾಕ್ ಅಹಮದ್ ಸಾಹೇಬ್ ಇರೋರ್ಗೆ ಅವ್ರು ನಮ್ಮ ಇದನ್ನ ತಗೊಂಡು ಅಬ್ಜೆಕ್ಷನ್ ನ ಎದುರು ಕೂರಿಸಿ ಮಾತಾಡ್ಬೇಕಾಗಿತ್ತು. ಇಲ್ಲ ಅಂದ್ರೆ ಮಸೀದಿ ಬಂದ್ಬಿಟ್ಟು ಜನರಲ್ ಬಾಡಿ ನಡೀತಿದ್ಯೋ ಇಲ್ವೋ ಅಂತ ನೋಡ್ಬೇಕಾಗಿತ್ತು. ಅದೇನು ನೋಡ್ತೇನೆ ಅವ್ರದ್ದೇನು ಒಂದ್ ಪತ್ರ ಬರ್ಬಿಟ್ಟು ಆ ಆನ್ಸರ್ ನ ತಗೊಂಡು ಅದನ್ನ ಅವ್ರು ಕನ್ಸಿಡರ್ ಮಾಡ್ಕೊಂಡು ಪುನಃ ಪ್ರಪೋಸಲ್ ಕಳಿಸ್ಬಿಟ್ರು. ಈ ತರ ಇನ್ನೊಂದು ಕಮಿಟಿನೂ ರಚನೆ ಆಗೋಯ್ತು. ನಾವು ಅಬ್ದುಲ್ ಖಲೀಲ್ ಇದ್ರಲ್ಲ ಆವಾಗ್ಲಿಂದಾನು ಕಂದಾಯದ ಬಗ್ಗೆ ನಾವೆಲ್ಲ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು ಬಂದಿದೀವಿ. ಅದೆಲ್ಲ ಫೈಲ್ಗಳು ತೆಗೆದು ನೋಡಿ. ಈಗ ಪ್ರಸ್ತುತ ಆ ಕಂದಾಯ 40 ಲಕ್ಷ ಆಗಿದೆ ಅಂತ ಕೇಳ್ಪಟ್ಟೆ. ನಾವು ಕಮಿಟಿಯಿಂದ ಇಳಿದಾಗ 5.5 ಲಕ್ಷ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಎಸ್ ಫಾರಮ್ಸ್ ಎಲ್ಲ ಮಾಡಿಸಿ ಅದನ್ನೆಲ್ಲ ಕಟ್ಟಬೇಕು ಅಂತ ಅಂದ್ಬಿಟ್ಟು ಸೆಕ್ರೆಟರಿ ಸಾಹೇಬ್ರು ಅದ್ರಲ್ಲಿ ಏನಿತ್ತು ಆವಾಗ ಅಂದ್ರೆ ಸೆಕ್ರೆಟರಿ ಪ್ರೆಸಿಡೆಂಟ್ ಇಬ್ರು ಸೈನ್ ಮಾಡ್ಬೇಕಾಗಿತ್ತು. ಆವಾಗಲೇ ಅದು ಚೆಕ್ ಆಯ್ತಾ ಇತ್ತು. ಆ ಪ್ರಾಬ್ಲಮ್ ಇರೋದ್ರಿಂದ ಇದೇ ಪ್ರೆಸಿಡೆಂಟ್ಗೆ ಹೋಗ್ಬಿಡ್ತಿ ಅಪ್ರೋಚ್ ಮಾಡಿದಕ್ಕೆ ಅವ್ನು ಕೋಆಪರೇಟ್ ಮಾಡ್ಲಿಲ್ಲ. ಕೋಆಪರೇಟ್ ಮಾಡಿದ್ರೆ ಆ ಎಸ್ ಫಾರ್ಮ್ ಇಸ್ಕೊಂಡು ಅವನ್ ಗಾಡಿನ ತೆಗ್ದು ಆ ಕಬೋರ್ಡ್ ಅಲ್ಲಿ ಇಟ್ಕೊಂಡು ಹೊಂಟೋಗ್ಬಿಟ್ಟು ಬೇರೆ ಕಮಿಟಿನೂ ರಚನೆ ಆಗಿ ಬಂದ್ಬಿಡ್ತು. ಆ ಕಂದಾಯನೂ ಕಟ್ಲಿಲ್ಲ. ಈಗ ಇಷ್ಟು ಬೆಳೆಸ್ಕೊಂಡು ಕುಂತ್ಕೊಂಡ್ಬಿಟ್ಟ. ಆಗ್ಲೂ ಇವನೇ ಪ್ರೆಸಿಡೆಂಟ್, ಈಗಲೂ ಈ ವ್ಯಕ್ತಿನೇ ಪ್ರೆಸಿಡೆಂಟ್. ಇದ್ರ ಮೇಲೆ ಇವನು ಗಮನ ಕೊಟ್ಕೊಳ್ಳಿಲ್ಲ. ಈಗ ಇವ್ರು ಮಾಡಿರೋ ತಪ್ಪನ್ನ ಅಲಿಗೆಳೆಯೋಕ್ಕೋಸ್ಕರ ಈ ಪ್ರಸ್ತುತ ಬಾಡಿಗೆದಾರರಿಗೆ 1-4 1-3 ಬಾಡಿಗೆ ಅಂತ ಅಂದ್ಬಿಟ್ರೆ ಈಗ ಯಾವ ಲೆಕ್ಕ, ಯಾವ ಕಾನೂನಲ್ಲಿ ಇಷ್ಟು ಬಾಡಿಗೆ ಏರಿಸ್ಬೇಕು ಅಂತೈತೆ? ಇದು ಇವರೇ ಬಂದು ವಿವರಣೆ ಕೊಡ್ಲಿ. ಈಗಂತ ನಾನು ಹೇಳ್ತಾ ಆ ಮಸೀದಿ ಸಂಬಂಧಪಟ್ಟ ಹಾಗೆ ಇದೇ ತರ ಇವ್ರು ನಡ್ಕೋತಾ ಇದ್ರೆ ನೀನೊಂದ್ 2 ಶುಕ್ರವಾರ ಕಾಯ್ತೀನಿ. ನನ್ನ ಹತ್ರ ಏನೇನ್ ದಾಖಲೆ ಇದೆಯೋ ಅದೆಲ್ಲ ಇಟ್ಕೊಂಡು ಜನಗಳ ಮಧ್ಯಾಹ್ನ ಕುತ್ಕೋತೀನಿ, ಇವರೆಲ್ಲ ಉತ್ತರ ಕೊಡ್ಲಿ ಅಷ್ಟೇ. ಈಗ ಇನ್ನೇನು ಇಲ್ಲ. ಯಾಕೆ ಅಂದ್ರೆ ವಕ್ಫ್ ಬೋರ್ಡ್ ಅಲ್ಲಿ ವಕ್ಫ್ ಆಫೀಸರ್ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಇಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಇದುವರೆಗೂ ಇಷ್ಟು ಸಮಸ್ಯೆ ನಾವು ಹೇಳಿದ್ರು ಒಂದಿನ ವಕ್ಫ್ ಬೋರ್ಡ್ ಆಫೀಸ್ ಅಲ್ಲಿ ನಮ್ ಎದುರು ಬದ್ರು ಒಂದು ಕುಂತು ಮಾತಾಡಿಲ್ಲ. ಯಾಕೆ ಸರಿಗಿರೋನು ಸರಿದಾರಿಗಿರೋನು ನಮ್ಮ ಎದುರುಗಡೆ ಮಾತಾಡೋದಕ್ಕೋಸ್ಕರ ಹೆದರ್ತಾನೆ. ಈಗಲೂ ಬರ್ಬೇಕಾಗಿತ್ತು, ವಕ್ಫ್ ಬೋರ್ಡ್ ಆಫೀಸಲ್ಲಿ ಬಂದು ಎದುರು ಬಂದ್ರು ಮಾತಾಡ್ಬೇಕಾಗಿತ್ತು. ಈಗ ಬೇರೆ ಏನು ದಾರಿ ಇಲ್ಲ. ಇನ್ನೊಂದ್ 2 ಶುಕ್ರವಾರ ಕಾಯ್ತೀನಿ. 1 ಶುಕ್ರವಾರ ಡಾಕ್ಯುಮೆಂಟ್ ತಗೊಂಡು ಜನಗಳ ಮಧ್ಯೆ ಕುತ್ಬಿಡ್ತೀನಿ. ಜನಗಳೇ ತೀರ್ಮಾನ ಮಾಡಿ ಅವ್ನು ಏನ್ ಮಾಡೋರೆ, ಅವ್ರು ಯಾವ ತರ ಮಾಡೋರೆ ಅಂತ. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.